ಭದ್ರಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ ಕೆರೆಗಳಿಗೆಲ್ಲ ನೀರು ತುಂಬಿಸಲು ಸರ್ಕಾರಗಳು ತಾಲೂಕಿನ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರುವುದನ್ನು ಕೈಬಿಡುವಂತೆ ಒತ್ತಾಯಿಸಿ ಮಂಗಳವಾರ ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧಕ್ಕೆ ತಾಲೂಕು ಸಮಗ್ರ ನೀರಾವರಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಸಮಗ್ರ ನೀರಾವರಿ ಹೋರಾಟ ಸಮಿತಿಗೆ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿ, ಕೇಂದ್ರ ಸರ್ಕಾರವು ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರು ಮೀಸಲಿಡುವ ಭರವಸೆ ನೀಡಿದ್ದರೂ ಇದುವರೆಗೂ ಈ ಹಣವನ್ನು ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರವು ಈ ಯೋಜನೆಗೆ ಬಜೆಟ್ನಲ್ಲಿ 5,000 ಕೋಟಿ ರು ಬಿಡುಗಡೆ ಮಾಡಬೇಕು. ಸರ್ಕಾರಗಳು ರೈತರೊಂದಿಗೆ ರಾಜಕೀಯ ಮಾಡುವುದು ತರವಲ್ಲ ಎಂದರು. ಕಳೆದ 25 ವರ್ಷಗಳಿಂದಲೂ ಭದ್ರಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ ತಾಲೂಕಿನ ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿ ಆರಂಭಕ್ಕೆ ಹೋರಾಟ ಮಾಡಲಾಗುತ್ತಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಮರಣಾಂತ ಸತ್ಯಾಗ್ರಹಕ್ಕೆ ಮುಂದಾಗಿದ್ದು, ಕೆಲವು ರೈತರ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ. ಇದುವರೆಗೂ ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಡಳಿತವಾಗಲಿ ಜನಪ್ರತಿನಿಧಿಗಳಾಗಲಿ ಭೇಟಿ ನೀಡದಿರುವುದು ಖಂಡನೀಯ ವಿಷಯವಾಗಿದೆ ಎಂದು ಕಿಡಿಕಾರಿದರು. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್ ಮಾತನಾಡಿ, ಭದ್ರಾ ಮೇಲ್ದಂಡೆ ಜಾರಿಗಾಗಿ ನಾವು ತಾಲೂಕಿನ ಆಡಳಿತಕ್ಕೆ ಬೀಗ ಜಡಿದು ಪ್ರತಿಭಟಿಸಲು ಮುಂದಾಗಿದ್ದೇವೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಈಗಾಗಲೇ ಕಚೇರಿಗಳು ಬೀಗ ಜಡಿದುಕೊಂಡು ರೈತರನ್ನು ಸಾರ್ವಜನಿಕರನ್ನು ಕಡೆಗಾಣಿಸುತ್ತಲೇ ಬಂದಿವೆ. ಇವರ ಈ ವರ್ತನೆ ಬದಲಾಗದಿದ್ದರೆ ಬರಲಿರುವ ದಿನದಲ್ಲಿ ರೈತರು ಕಚೇರಿಗಳಿಗೆ ನುಗ್ಗಿ ಬೀಗ ತೆರವು ಮಾಡುವ ದಿನಗಳು ದೂರವಿಲ್ಲ ಎಂದು ತಿಳಿಸಿದರು. ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಡಿ.ಸಿ. ನಾಗರಾಜ್ ಮಾತನಾಡಿ, ತಾಲೂಕು ಸತತ ಬರಗಾಲಕ್ಕೆ ತುತ್ತಾಗಿ ಇಲ್ಲಿನ ಜನರು ಹನಿ ನೀರಿಗೂ ಪರದಾಡುತ್ತಿದ್ದರು. ನಮ್ಮ ತಾಲೂಕಿನ ಕೆರೆಗಳಿಗೆ ನೀರು ಹರಿಸಲು ಸರ್ಕಾರಗಳು ಮೀನಾಮೇಷ ಎಣಿಸುತ್ತಿವೆ. ಇನ್ನಾದರೂ ಸಂಬಂಧಿಸಿದವರು ಇತ್ತ ಗಮನ ಹರಿಸಿ ತಾಲೂಕಿನ ಎಲ್ಲ ಕೆರೆಗಳಿಗೂ ನೀರು ಹಾಯಿಸಬೇಕು ಎಂದರು. ವರದಿಗಾರ ರುದ್ರೇಶ್, ಎ-ಟು-ಝೆಡ್ ಟಿವಿ, ಮೊಳಕಾಲ್ಮೂರು. ಬಜೆಟ್ನಲ್ಲಿ 6ನೇ ತಾರೀಕು ಮಂಡನೆ ಮಾಡತಕ್ಕಂಥ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ 5,000 ಕೋಟಿಯನ್ನ ಭದ್ರಾ ಮೇಲ್ದಂಡೆ ಯೋಜನೆಗೆ ಮೀಸಲಿಡಬೇಕು ಅಂತ ಒತ್ತಾಯ ಮಾಡ್ತಾ, ಏನು ಕೇಂದ್ರ ಸರ್ಕಾರ ಈ ಕಳೆದ 3 ವರ್ಷಗಳ ಹಿಂದೆ ಚುನಾವಣಾ ಪ್ರಚಾರದಲ್ಲಿ ಮೋದಿ ಅವರು ಏನು ಘೋಷಣೆ ಮಾಡಿದ್ರು, 5,300 ಕೋಟಿಯನ್ನ ನಾನು ಭದ್ರಾ ಮೇಲ್ದಂಡೆ ಯೋಜನೆ ಕೊಡ್ತೀನಿ, ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈವರೆಗೂ ಕೂಡ ಒಂದು ಬಿಡುಗಾಸು ಕೂಡ ಕೊಟ್ಟಿಲ್ಲ. ಅದಕ್ಕೆ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ನಮ್ದು ಪ್ರತ್ಯೇಕವಾದಂತ ಖಾತೆ ತೆರೀಬೇಕು, ಅದು ಡ್ರಿಪ್ಪಿಗೆ ಆಗ್ಬೇಕು, ಅದಕ್ಕೆ ಹಾಕ್ಬೇಕು, ಇದಕ್ಕೆ ಹಾಕ್ಬೇಕು, ನೀವು ಬಳಸಂಗಿಲ್ಲ ಅಂತ ಏನೇನೋ ಒಂದು ಯೋಜನೆಗಳನ್ನ ಇವತ್ತು ಮೋದಿ ಅವರು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಆದರೆ ಘೋಷಣೆ ಮಾಡಬೇಕಾದ್ರೆ ಈ ಎಲ್ಲ ಷರತ್ತುಗಳನ್ನು ವಿಧಿಸಿರಲಿಲ್ಲ. ಮಂಜೂರಾಗಿರ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಯಲ್ಲಿ ಮೊಳಕಾಲ್ಮೂರು ಕ್ಷೇತ್ರ ಸಮೇತವಾಗಿ ಅನ್ವಯಿಸುತ್ತೆ. ಆದರೆ ಇಲ್ಲಿವರೆಗೂ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಯಾವುದೇ ಕೆರೆಗೆ ನೀರು ಹರಿಸ್ತಕ್ಕಂಥ ವಿಚಾರದಲ್ಲಿ ಯಾವುದೇ ಕಾಮಗಾರಿ ಕೂಡ ಇಲ್ಲಿವರೆಗೂ ಪ್ರಾರಂಭ ಆಗಿಲ್ಲ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಅಪ್ಪರ್ ಭದ್ರಾ ಕಾಮಗಾರಿ ಕೂಡಲೇ ಪ್ರಾರಂಭ ಆಗಿ ಈ ಬರಡು ಭೂಮಿಯಲ್ಲಿ ಇರ್ತಕ್ಕಂಥ ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ತುಂಬಾ ವಿಳಂಬ ಮಾಡ್ತಾ ಇದೆ. ಇದಕ್ಕೆ ಈ ಕಾಮಗಾರಿಗೆ ಬೇಕಾಗಿರ್ತಕ್ಕಂಥ 5,300 ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಕೂಡ ಬಿಡುಗಡೆ ಮಾಡಿಲ್ಲ. ತಾಲೂಕು ಕಚೇರಿ ವಾಲಂಟರಿ ಆಗಿ ಅವರೇ ಬಹಳ ದಿವಸದಿಂದ ಬೀಗ ಹಾಕಿದ್ದಾರೆ. ನಾವು ಸುಮ್ಮನೆ ಇವತ್ತು ಆಗ್ತಾ ಇದೀವಿ ಅಷ್ಟೇ, ಇದರಲ್ಲಿ ವಿಶೇಷ ಏನಿಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಹಾಕಿರ್ತಕ್ಕಂಥ ಬೀಗವನ್ನ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನ ಇಲ್ಲಿರ್ತಕ್ಕಂಥ ಮೊಳಕಾಲ್ಮೂರು ಕ್ಷೇತ್ರದ ಸಮಗ್ರ ರೈತರು ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನ ನಾವು ಈ ತಾಲೂಕು ಕಚೇರಿ ಸಿಬ್ಬಂದಿಗೆ ಮತ್ತು ಇಲ್ಲಿನ ಆಡಳಿತಾಧಿಕಾರಿಗಳಿಗೆ ಕೊಡೋದರ ಮುಖಾಂತರವಾಗಿ ಮೊಳಕಾಲ್ಮೂರು ಕ್ಷೇತ್ರದ ನೀರಾವರಿ ಹೋರಾಟ ಇದು ಬಹಳ ಬೃಹತ್ತಾಕಾರವಾಗಿ ಬೆಳೀತೈತೆ. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮತ್ತು ಸಮಾವೇಶ ಮಾಡಿ, ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಸುಧಾಕರ್ ಸಾಹೇಬರು ಮತ್ತು ಚಳ್ಳಕೆರೆ ಶಾಸಕರಾದಂಥ ರಘುಮೂರ್ತಿ ಅವರು, ಚೀಫ್ ಇಂಜಿನಿಯರು ಮತ್ತು DC ಅವರು ಬಂದು ನಮಗೆ ಒಂದು ವಾರದಲ್ಲಿ ನಿಮಗೆ ಮೀಟಿಂಗ್ ಕರೆದು ಜಿಲ್ಲೆಗೆ ನಾವು 5,300 ಕೋಟಿಯನ್ನು ಕೇಂದ್ರ ಸರ್ಕಾರ ಮತ್ತು 5,000 ಕೋಟಿಯನ್ನು ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಇಟ್ಟು ಸಮಗ್ರ ನೀರಾವರಿ ಮಾಡ್ತೀವಿ ಅಂತೇಳಿ ಅವತ್ತು ಭರವಸೆ ಕೊಟ್ಟು ಈವರೆಗೂ ಕೂಡ ಅವರು ನಮ್ಮನ್ನ ಯಾವುದೇ ಸಭೆ ಕರೆದಿಲ್ಲ ಮತ್ತು ಸೌಜನ್ಯಕ್ಕೂ ಮಾತಾಡಿಸಿಲ್ಲ. ಅದಕ್ಕೋಸ್ಕರ ನಾವು ನಿನ್ನೆ ಜಿಲ್ಲಾಧಿಕಾರಿ ಮುಂದೆ ಅಮಾಂತರ ಧರಣಿ
ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಉಪ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಈವರೆಗೂ ಕೂಡ ಅಲ್ಲಿ ಉಪವಾಸ ಇದ್ದಾರೆ ರೈತರು. ಜಿಲ್ಲೆ 6 ತಾಲೂಕಿನ ಎಲ್ಲ ರೈತರು ಇವತ್ತು ಉಪವಾಸ ಇದ್ದಾರೆ. ಈವರೆಗೂ ಕೂಡ ಒಬ್ಬ ಅಧಿಕಾರಿ ಆಗಿರಲಿ, ಒಬ್ಬ ಮಿನಿಸ್ಟರ್ ಆಗಿರಲಿ, ಒಬ್ಬ MLA ಆಗಲಿ ಈವರೆಗೂ ಕೂಡ ಬಂದು ಅವ್ರನ್ನ ನಿಮ್ಮ ಆರೋಗ್ಯ ಹೆಂಗೈತೆ ಅಂತ ಈವರೆಗೂ